ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ನಾನು ಸೋತಿಲ್ಲ, ನನ್ನನ್ನು ಪ್ಲ್ಯಾನ್ ಮಾಡಿ ಸೋಲಿಸಿದ್ದಾರೆ, ನಾನು ಮುಖ್ಯಮಂತ್ರಿಯಾಗೇ ಇರ್ತೀನಿ, ನಾನು ರಾಜೀನಾಮೆಯನ್ನು ಕೊಡಲ್ಲ ಅಂತ ಹೇಳ್ತಾ ಇದ್ದಂತಹ, ನಾಟಕ ಮಾಡ್ತಾ ಇದ್ದಂತಹ ಮಮತಾ ಬ್ಯಾನರ್ಜಿ ಅವರಿಗೆ ಈಗ ಸಂವಿಧಾನನೇ ಉತ್ತರವನ್ನು ಕೊಟ್ಟಿದೆ. ಜನರ ತೀರ್ಪನ್ನು ಒಪ್ಪಿಕೊಳ್ಳೋದಕ್ಕೆ ರೆಡಿ ಇಲ್ಲದಿದ್ದರೆ ಏನಾಗುತ್ತೆ ಅನ್ನುವಂಥದ್ದನ್ನು ಪಶ್ಚಿಮ ಬಂಗಾಳ ರಾಜಕೀಯ ಈಗ ಇಡೀ ದೇಶಕ್ಕೆ ಒಂದು ಲೈವ್ ಡೆಮೋ ತೋರಿಸ್ತಾ ಇದೆ. ಎಸ್ ವೀಕ್ಷಕರೇ, ಮಮತಾ ಬ್ಯಾನರ್ಜಿ ಅವರಿಗೆ ತಾವು ರಾಜೀನಾಮೆ ಕೊಡದೇ ಇದ್ರೆ ಏನಂತೆ, ನಾನು ತಾವುಗಳು ಬಹಳ ನಂಬುವಂತಹ ಅದೇ ಸಂವಿಧಾನದ ಪ್ರಕಾರನೇ ತಮ್ಮ ಸರ್ಕಾರಕ್ಕೆ ಬೀಳ್ಕೊಡ್ತೀನಿ ಅಂತ ಮಮತಾ ಸರ್ಕಾರವನ್ನು ವಿಸರ್ಜನೆ ಮಾಡಲಾಗಿದೆ. ರಾಜ್ಯಪಾಲ ಎನ್ ರವಿ ಅವರು ಸಂವಿಧಾನದ 174(2)B ಆರ್ಟಿಕಲ್ ಪ್ರಕಾರ ಅದರ ಅಡಿಯಲ್ಲಿ ತಮ್ಮ ವಿಶೇಷ ಅಧಿಕಾರವನ್ನು ಬಳಸಿಕೊಂಡು ಪಶ್ಚಿಮ ಬಂಗಾಳ ರಾಜ್ಯ ಸರ್ಕಾರದ ಸಚಿವ ಸಂಪುಟವನ್ನು ವಜಾಗೊಳಿಸಿದ್ದಾರೆ. ಮೇ 7ರಿಂದ ಅಂದರೆ ಗುರುವಾರದಿಂದ ಪಶ್ಚಿಮ ಬಂಗಾಳ ವಿಧಾನಸಭೆ ವಿಸರ್ಜನೆ ಆಗಿದೆ. ಹಾಗಾಗಿ ಇನ್ನು ಮಮತಾ ಬ್ಯಾನರ್ಜಿ ಎಲ್ಲಿಗೆ ಬೇಕಾದರೂ ಹೋಗ್ಬೋದು, ಸುಪ್ರೀಂ ಕೋರ್ಟೋ ಇಂಟರ್ನ್ಯಾಷನಲ್ ಕೋರ್ಟೋ ಎಲ್ಲಿಗೆ ಬೇಕಾದರೂ ಹೋಗ್ಬೋದು. ಯಾಕಂದರೆ ಫ್ರೀ ಇರ್ತಾರಲ್ವಾ, ಸರ್ಕಾರ ಇನ್ನು ಮುಂದೆ ಇರಲ್ಲ. ವೀಕ್ಷಕರ, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಸೋತ ನಂತರ ದೇಶದ ದೊಡ್ಡ ದೊಡ್ಡ ವಿರೋಧ ಪಕ್ಷದ ನಾಯಕರೀಗ ಒಂದು ಹೊಸ ಲೆಕ್ಕಾಚಾರಕ್ಕೆ ಎಳೆದು ಬಿಟ್ಟಿದ್ದಾರೆ. ಅಂದರೆ ಮಮತಾ ಬ್ಯಾನರ್ಜಿ ಅವರೊಂದು ಐಡಿಯಾ ಕೊಟ್ಟು ಬಿಟ್ಟಿದ್ದಾರೆ. ಇಷ್ಟು ವರ್ಷ ಇವರೆಲ್ಲರೂ ಕೂಡ ಚುನಾವಣೆ ಸೋತ್ರೆ ಏನು ಹೇಳ್ತಾ ಇದ್ರು, EVM ಸರಿ ಇಲ್ಲ, ವೋಟ್ ಚೋರಿ ಆಗಿದೆ, ಎಲೆಕ್ಷನ್ ಕಮಿಷನ್ BJP ಏಜೆಂಟು, ಎಲ್ಲ ಮೋದಿಜಿ ಹಿಡಿತದಲ್ಲಿದೆ, ಇಂಥ ಒಂದಷ್ಟು ಕಾರಣವನ್ನು ಹಿಡ್ಕೊಂಡು ಬರ್ತಾ ಇದ್ರು. ಅದರಲ್ಲೂ ಈಗೀಗ ವಿರೋಧ ಪಕ್ಷದ ನಾಯಕರು ಸೋತ ತಕ್ಷಣ EVM ಮೇಲೆ ಆರೋಪವನ್ನು ಹೊರಿಸೋದು ಏನು ಹೊಸ ವಿಚಾರವಾಗಿ ಉಳ್ಕೊಂಡಿಲ್ಲ. ಆದರೆ ಮಮತಾ ಬ್ಯಾನರ್ಜಿ ಈಗ ಒಂದು ಹೊಸ ಡ್ರಾಮಾನೇ ಶುರು ಮಾಡಿಬಿಟ್ಟಿದ್ದಾರೆ. ಏನು, ನಾನು ರಾಜೀನಾಮೆನ ಕೊಡಲ್ಲ, ನಾನು ಸೋತಿಲ್ಲ, ನಾನೇ ಗೆದ್ದಿರುವಂಥದ್ದು, ನನ್ನನ್ನು ಬಲವಂತವಾಗಿ ಸೋಲಿಸಲಾಗಿದೆ, ಈ ರೀತಿ ಹೇಳೋ ಮೂಲಕ ಒಂದು ಹೊಸ ನರೇಟಿವ್ ಸೃಷ್ಟಿಸುವಂಥ ಪ್ರಯತ್ನವನ್ನು ಮಾಡಿದ್ರು. ಇದನ್ನು ನೋಡೀಗ ಒಂದಷ್ಟು ವಿರೋಧ ಪಕ್ಷಗಳಿಗೆ ಒಂದು ಹೊಸ ದಾರಿ, ಒಂದು ಹೊಸ ಐಡಿಯಾ ಸಿಕ್ಕ ಹಾಗಾಗಿದೆ. ಎಷ್ಟು ಅಂತ ಒಂದೇ ಸುಳ್ಳು ಹೇಳೋದು, ಒಂದೇ ರೀತಿಯ ನಾಟಕ ಎಷ್ಟು ಅಂತ ಮಾಡೋದು, ಒಂದು ಸ್ವಲ್ಪ ಚೇಂಜ್ ಇರಲಿ. ಸೊ ಇನ್ನು ಮುಂದೆ ಇವ್ರುಗಳು ಚುನಾವಣೆಯಲ್ಲಿ ಸೋತರೂ ಕೂಡ ಜನರ ತೀರ್ಪನ್ನು ಒಪ್ಪಿಕೊಳ್ಳೋದಕ್ಕೆ ನಿರಾಕರಿಸಿ, ಇಲ್ಲ ನಾವು ಗೆದ್ದಿದ್ದೀವಿ, ನಮ್ಮನ್ನು ಉದ್ದೇಶಪೂರ್ವಕವಾಗಿ ಸೋಲಿಸಲಾಗಿದೆ ಅಂತ ಹೇಳುವಂತಹ ಪ್ಲ್ಯಾನ್ ಮಾಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಅದೇ ಕಾರಣಕ್ಕೋ ಏನೋ ಗುರುವಾರ ಸಮಾಜವಾದಿ ಪಕ್ಷದ ನಾಯಕ ಅಧ್ಯಕ್ಷ ಅಖಿಲೇಶ್ ಯಾದವ್ ಮಮತಾ ಬ್ಯಾನರ್ಜಿ ಅವರನ್ನ ಭೇಟಿ ಮಾಡೋದಕ್ಕೆ ಅಂತ ಕೋಲ್ಕತ್ತಾದಲ್ಲಿರುವಂಥ ಅವರ ಮನೆಗೆ ಬರ್ತಾರೆ. ಮನೆಗೆ ಬಂದ ತಕ್ಷಣ ಅಖಿಲೇಶ್ ಯಾದವ್ ಹೇಳಿದಂತಹ ಮೊದಲ ಮಾತೇನು ಗೊತ್ತಾ, ದೀದಿ ನೀವು ಚುನಾವಣೆಯಲ್ಲಿ ಸೋತಿಲ್ಲ. ಆ್ಯಂಡ್ ಇದನ್ನು ಅವರೊಂದು ಎಷ್ಟು ಸರ್ತಿ ಹೇಳಿದ್ರು ಅಂತ ನೀವೇ ಬೇಕಾದರೆ ಲೆಕ್ಕ ಹಾಕ್ಕೊಳ್ಳಿ ವಿಡಿಯೋದಲ್ಲಿ. आप इतना अच्छा लड़े, उससे आप हारे नहीं है, नहीं आप हारे नहीं है, आप हारे नहीं है, हारे नहीं है. ವೀಕ್ಷಕರು, ಇದು ಕೋಲ್ಕತ್ತಾದಲ್ಲಿರುವಂತಹ ಮಮತಾ ಬ್ಯಾನರ್ಜಿ ಅವರ ಮನೆ. ಅಖಿಲೇಶ್ ಯಾದವ್ ಹೋಗುವಾಗ ಒಂದು ಶಾಲ್ ಎಲ್ಲ ತಗೊಂಡು ಹೋದರು. ಮನೆಗೆ ತಲುಪಿದ ತಕ್ಷಣ ಮೊದಲು ಆ ಶಾಲನ್ನು ಹೊದಿಸಿ ಮಮತಾ ಬ್ಯಾನರ್ಜಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾರೆ. ಆಮೇಲೆ ಏನು ಹೇಳಿದ್ರು, ನೀವು ತುಂಬ ಚೆನ್ನಾಗಿ ಚುನಾವಣೆಯನ್ನು ಹೋರಾಟ ಮಾಡಿದ್ದೀರಾ, ಚುನಾವಣೆಯಲ್ಲಿ ಹೋರಾಡಿದ್ದೀರಾ, ನೀವು ಸೋತಿಲ್ಲ. ಕರೆಕ್ಟ್, ಅಖಿಲೇಶ್ ಯಾದವ್ ಹೇಳಿದ್ದು ಕರೆಕ್ಟು, ಎಕ್ಸಾಕ್ಟ್ಲಿ. ಅವರು ಸೋತಿಲ್ಲ, ಜನ ಅವರನ್ನು ಸೋಲಿಸಿದ್ದು. ಎರಡೂ ಒಂದೇ ಅಲ್ವಾ? ಆ್ಯಂಡ್ ನೀವು ಸೋತಿಲ್ಲ ಅನ್ನುವಂತಹ ಮಾತನ್ನು ಕೇಳಬೇಕು ಅಂತಾನೆ ಪಾಪ ಮಮತಾ ಬ್ಯಾನರ್ಜಿ ಅವರು ಕೂಡ ಕಾಯ್ತಾ ಇದ್ರೋ ಏನೋ. ಯಾಕಂದರೆ ಅವರು ಕೂಡ ಬೆಳಗ್ಗೆಯಿಂದ ಸಂಜೆ ತನಕ ಈಗ ಅದೇ ಜಪಾಲ್ವ ಮಾಡ್ತಾ ಇರುವಂಥದ್ದು, ನಾನು ಸೋತಿಲ್ಲ, ನನ್ನನ್ನು ಬಲವಂತವಾಗಿ ಸೋಲಿಸಲಾಗಿದೆ. ಅದಕ್ಕೆ ಅಷ್ಟು ಹೀನಾಯವಾಗಿ ಸೋಲನ್ನು ಕಂಡಿದ್ರು ಕೂಡ ಅದರ ನಂತರನೂ ಅವರಿನ್ನೂ ನಾನು ರಾಜೀನಾಮೆನ ಕೊಡಲ್ಲ ಅಂತ ಕೂತಿದ್ದಂಥದ್ದು. ಬಟ್ ಈಗ ಗವರ್ನರ್ ಅದಕ್ಕೆ ಒಂದು ಫುಲ್ ಸ್ಟಾಪ್ ಇಟ್ಟಿದ್ದಾರೆ, ಅದು ಬೇರೆ ವಿಚಾರ. ಅವರು ಸೋತ ನಂತರ ಕೂಡ ತಮ್ಮನ್ನು ತಾವು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸ್ಥಾನದಲ್ಲೇ ನೋಡ್ತಾ ಇದ್ರು ಮಮತಾ ಬ್ಯಾನರ್ಜಿ. ಇಲ್ಲಿ ನಾವು ಗಮನಿಸಬೇಕಾದಂತಹ ವಿಚಾರ ಏನು ಗೊತ್ತಾ, ವಿರೋಧ ಪಕ್ಷದ ನಾಯಕರು ಮಮತಾ ಬ್ಯಾನರ್ಜಿ ಈ ಸೋಲಿಗೆ ಬೇಸರವನ್ನು ಪಡೋದು ಬಿಟ್ಟು ಒಳಗೊಳಗೆ ತುಂಬ ಖುಷಿಯಾಗಿಬಿಟ್ಟಿದ್ದಾರೆ. ಯಾಕಂದರೆ ಮಮತಾ ಬ್ಯಾನರ್ಜಿಯ ಶೋಲ್ಡರ್ ಮೇಲೆ ಬಂದೂಕನ್ನು ಇಟ್ಟು
ಇನ್ನು ವೋಟ್ ಕಳ್ಳತನ ಆಯಿತು ಅನ್ನುವಂಥ ಒಂದು ಹಳೆಯ ಕಥೆಯನ್ನು, ಹಳೆಯ ಡ್ರಾಮಾವನ್ನು ಹೊಸ ರೀತಿಯಲ್ಲಿ ಮತ್ತೆ ಮುಂದೆ ತಳ್ಳೋದಕ್ಕೆ ಅವಕಾಶ ಅವರಿಗೆ ಸಿಕ್ಕಿಬಿಟ್ಟಿದೆ. ಕರೆಕ್ಟ್ ಅಲ್ವಾ? ವೀಕ್ಷಕರೇ, ಮಮತಾ ಬ್ಯಾನರ್ಜಿಗೆ ವಿರೋಧ ಪಕ್ಷಕ್ಕೆ ಒಂದು ಬೆಸ್ಟ್ ಆಯುಧವನ್ನು ಕೊಟ್ಟ ಹಾಗಾಯಿತು. ಇನ್ನು ಮುಂದೆ ಯಾವ ವಿರೋಧ ಪಕ್ಷದ ನಾಯಕ ಚುನಾವಣೆಯಲ್ಲಿ ಸೋತರೂ ಕೂಡ ನಾವು ಸೋತಿಲ್ಲ, ನಮ್ಮನ್ನು ಸೋಲಿಸಲಾಗಿದೆ, ನಾವು ಮತಗಳಿಂದ ಸೋತಿಲ್ಲ, ಜನಾದೇಶವನ್ನು ನಾವು ಒಪ್ಪಲ್ಲ, ಚುನಾವಣೆಯಲ್ಲಿ ನಮ್ಮನ್ನು ಸೋಲಿಸಿದ್ದಾರೆ, ಆದರೆ ನೈತಿಕವಾಗಿ ಗೆದ್ದಿದ್ದು ನಾವೇ ಅಂತ ಹೇಳೋದಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ. ಬಟ್ ಎಲ್ಲರಿಗೂ ಗೊತ್ತಿರುವಂತಹ ಸತ್ಯ, ಅವರು ಸೋತಿದ್ದಲ್ಲ, ಜನರೇ ಅವರನ್ನು ಸೋಲಿಸಿದ್ದು, ತಿರಸ್ಕರಿಸಿದ್ದು, ಜನ ಅವರನ್ನಲ್ಲಿಂದ ಹೊರ ಹಾಕಿದ್ದು. ಬಟ್ ಸತ್ಯ ಒಪ್ಕೊಳ್ಳೋದಕ್ಕೆ ಯಾರು ರೆಡಿ ಇಲ್ಲ. ಏನು ಮಾಡೋದು ಹೇಳಿ? ಅವ್ರದ್ದು ಮಜಾ ನೋಡಿ. ಮಮತಾ ಬ್ಯಾನರ್ಜಿ ಆ್ಯಕ್ಚುಲಿ ಈಗ ಪಶ್ಚಿಮ ಬಂಗಾಳದ ಜನರೇ ನನ್ನನ್ನು ಸೋಲಿಸಿದ್ದಾರೆ ಅಂತ ಎಲ್ಲೂ ಕೂಡ ಹೇಳಲಿಲ್ಲ. ಅದರ ಬದಲು ಎಲ್ಲ ತಪ್ಪುಗಳನ್ನು ತಗೊಂಡು ಹೋಗಿ ಮೋದಿ ಸರ್ಕಾರದ ಮೇಲೆ, ಮೋದಿಜಿಯವರ ಮೇಲೆ ಹಾಕಿಬಿಟ್ರು. ಚುನಾವಣಾ ಫಲಿತಾಂಶ ಬಂದ ನಂತರದಿಂದ ಮಮತಾ ಬ್ಯಾನರ್ಜಿ ಹೇಳಿದ ಒಂದೇ, ಚುನಾವಣೆಯಲ್ಲಿ ಆಗಿರುವಂತಹ ಅಕ್ರಮಕ್ಕೆ ನನ್ನ ಹತ್ರ ಸಂಪೂರ್ಣ ಸಾಕ್ಷಿ ಇದೆ, ನನ್ನನ್ನು ಹೇಗೆ ಸೋಲಿಸಲಾಯ್ತು ಅನ್ನುವಂಥದ್ದಕ್ಕೆ ಎಲ್ಲ ಪ್ರೂಫ್ ಇದೆ ನನ್ನ ಹತ್ರ. ಇದನ್ನು ಹೇಳ್ಕೊಂಡೇ ಬಂದರು. ಅಂದರೆ ಅವರಿಗೆ ಈ ಹೋರಾಟ ಯಾವಾಗ ಚುನಾವಣೆ ಘೋಷಣೆ ಆದಾಗ ಆರಂಭ ಆದಂತಹ ಆ ಹೋರಾಟ ಚುನಾವಣಾ ಫಲಿತಾಂಶ ಬಂದರೂ ಮುಗಿದಿಲ್ಲ. ಅವರ ಮಾತಿನ ಪ್ರಕಾರ ಆ ಹೋರಾಟ ಈಗ ಇಲ್ಲಿಂದ ಆರಂಭ ಆಗಿದೆ. ಸಾಲದಕ್ಕೆ ಈ ಮ್ಯಾಟರನ್ನು ತಗೊಂಡು ಹೈಕೋರ್ಟಿಗೆ ಹೋಗ್ತೀನಿ, ಸುಪ್ರೀಂ ಕೋರ್ಟಿಗೆ ಹೋಗ್ತೀನಿ, ಆಮೇಲೆ ಅಲ್ಲೂ ಕೂಡ ನನ್ನ ಪರವಾಗಿ ತೀರ್ಪು ಬರಲಿಲ್ಲ ಅಂತಂದರೆ ನಾನು ಅಂತಾರಾಷ್ಟ್ರೀಯ ಕೋರ್ಟ್ಗಳಿಗೂ ಹೋಗ್ತೀನಿ, ಹೀಗೆ ಬೆದರಿಕೆಯನ್ನು ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲಿನ ಕೋರ್ಟ್ಗಳಲ್ಲಿ ತಮಗೆ ನ್ಯಾಯ ಸಿಗಲಿಲ್ಲ ಅಂತಂದರೆ ಅಂತಾರಾಷ್ಟ್ರೀಯ ನ್ಯಾಯಾಲಯಗಳಿಗೆ ಹೋಗ್ತೀನಿ ಅಂತ. ಇದನ್ನೊಂದು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ವೀಕ್ಷಕರೇ. ಇಲ್ಲಿವರೆಗೆ ನಮ್ಮ ದೇಶದಲ್ಲಿ ಇಂಥದ್ದು ನಡೆದಿಲ್ಲ, ಯಾರು ಹೀಗೆ ಹೇಳಲೂ ಇಲ್ಲ. ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ಆಗಿರುವಂತಹ ಭಾರತವನ್ನ ಮಮತಾ ಬ್ಯಾನರ್ಜಿ ಜಗತ್ತಿನ ಮುಂದೆ ಕೆಟ್ಟದಾಗಿ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೋಗ್ತಾರಂತಂದ್ರೆ ಏನಿದ್ರ ಅರ್ಥ? ಅಂಡ್ ಇವೆಲ್ಲದಕ್ಕೆ ಬೇಕಾದ್ರೆ ಮಮತಾ ಬ್ಯಾನರ್ಜಿ ರಾಹುಲ್ ಇಟಲಿ ಅವರಿಂದ ಒಂದು ಸ್ವಲ್ಪ ಗೈಡೆನ್ಸ್ ಕೂಡ ತಗೊಳ್ಬಹುದು, ಒಂದಷ್ಟು ಟಿಪ್ಸ್ ಕೊಡಬಹುದು ಏನವರು. ಯಾಕಂದರೆ ಭಾರತದ ಪ್ರಜಾಪ್ರಭುತ್ವ, ಭಾರತದ ಸುಪ್ರೀಂ ಕೋರ್ಟು, ಭಾರತದ ಸಾಂವಿಧಾನಿಕ ಸಂಸ್ಥೆ, ಭಾರತದ ಚುನಾವಣೆ ಇವೆಲ್ಲವನ್ನ ವಿದೇಶದಲ್ಲಿ ಕೆಟ್ಟದಾಗಿ ತೋರಿಸೋದ್ರಲ್ಲಿ ರಾಹುಲ್ ಇಟಲಿ ಅವರಿಗಿಂತ ದೊಡ್ಡ ಎಕ್ಸ್ಪರ್ಟ್ ನಿಮಗೆ ಸಿಗೋದಕ್ಕೆ ಚಾನ್ಸೇ ಇಲ್ಲ. ಆ ವಿಷಯದಲ್ಲಿ ವಿಶ್ವದ ಎದುರು ಭಾರತದ ಮರ್ಯಾದೆ ಹರಾಜು ಹಾಕೋದ್ರಲ್ಲಿ ಸಾಕಷ್ಟು ಅನುಭವ ರಾಹುಲ್ ಇಟಲಿ ಅವರಿಗೆ ಇದೆ. ಅದಕ್ಕೆ ಬಹಳಷ್ಟು ಉದಾಹರಣೆ ನಮ್ಮ ಕಣ್ಣು ಮುಂದೆ ಇರೋದ್ರಿಂದ ಹೇಳ್ತಾ ಇದ್ದೀನಿ, ಹೌದು ಅಲ್ವೋ? ಹಾಗಾಗಿ ಮಮತಾ ಬ್ಯಾನರ್ಜಿ ಅವರ ಮುಂದಿನ ಮೀಟಿಂಗ್ ರಾಹುಲ್ ಇಟಲಿ ಅವರ ಜೊತೆಗಿದ್ರು ಆಶ್ಚರ್ಯ ಇಲ್ಲ ಬಿಡಿ. ಬಟ್ ಇನ್ನು ಆ್ಯಕ್ಚುಲಿ ಮೀಟಿಂಗ್ ಮಾಡಿಯೋ ಯೂಸ್ ಇಲ್ಲ ಅಲ್ವಾ? ಗೌರ್ಮೆಂಟನ್ನು ಡಿಸಾಲ್ವ್ ಮಾಡಿದ್ರಲ್ವಾ ವೀಕ್ಷಕರಾದರೆ. ಮಮತಾ ಬ್ಯಾನರ್ಜಿ ನಾನು ಸೋತಿಲ್ಲ, ರಾಜೀನಾಮೆಯನ್ನು ಕೊಡಲ್ಲ, ಈ ರೀತಿಯಾದಂತಹ ನಾಟಕವನ್ನು ಯಾಕೆ ಮಾಡಿದ್ರು ಅಂತ ಅಂದರೆ, ಪಶ್ಚಿಮ ಬಂಗಾಳದಲ್ಲಿ ತಮ್ಮ ಕಾರ್ಯಕರ್ತರ ಮನೋಬಲ, ಅವರ ಆತ್ಮಸ್ಥೈರ್ಯ ಕುಗ್ಗಬಾರದು ಅನ್ನುವಂತಹ ಕಾರಣಕ್ಕೆ. ಯಾಕಂದರೆ TMC ಕಾರ್ಯಕರ್ತರು ಈಗಾಗಲೇ ದೊಡ್ಡ ಶಾಕಲ್ಲಿದ್ದಾರೆ. 15 ವರ್ಷಗಳ ಕಾಲ ನಾನೇ ರಾಜ ಅಂತ ಆಳ್ವಿಕೆಯನ್ನು ನಡೆಸಿದಂತಹ TMC ನಾವು ಸೋತು ಬಿಡ್ತೀವಿ ಅಂತ ಅವರು ಕನಸಲ್ಲೂ ಊಹಿಸಿರಲಿಲ್ಲ. ಅದಕ್ಕೆ ಅಲ್ವಾ ಮೇ 6ರ ನಂತರ ನಿಮಗೆ ಬುದ್ಧಿಯನ್ನು ಕಲಿಸ್ತೀವಿ ಅಂತ ಎಲ್ರಿಗೂ ಧಮಕಿಯನ್ನು ಹಾಕಿ ಓಡಾಡ್ತಾ ಇದ್ದಂಥದ್ದು. ಅದಕ್ಕೆ ಅಲ್ವಾ ಮೇ 4ರ ನಂತರ ನಿಮ್ಮನ್ನು ನೋಡ್ಕೊಳ್ತೀವಿ, ನಿಮಗೆ ಬುದ್ಧಿಯನ್ನು ಕಲಿಸ್ತೀವಿ ಅಂತ ಧಮಕಿ ಹಾಕೊಂಡು ಓಡಾಡ್ತಾ ಇದ್ದಂಥದ್ದು. ಈಗ ಅವರ ಆತ್ಮಸ್ಥೈರ್ಯವನ್ನು ಉಳಿಸ್ಕೊಳ್ಳೋದಕ್ಕೆ, ತಮ್ಮ ಕಾರ್ಯಕರ್ತರನ್ನು ಉಳಿಸ್ಕೊಳ್ಳೋದಕ್ಕೆ ಮಮತಾ ಬ್ಯಾನರ್ಜಿ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದ ರಾಜಕೀಯ ಯಾವಾಗಲೂ ಕೂಡ ಕ್ಯಾಡರ್ ಬೇಸ್ಡ್ ಪಾಲಿಟಿಕ್ಸ್ ಮೇಲೆ ನಿಂತಿರುವಂಥದ್ದು. TMC ಪಕ್ಷ ಕೂಡ ಸಂಪೂರ್ಣ ಕ್ಯಾಡರ್ ಬೇಸ್ಡ್ ಪಕ್ಷನೇ. ಒಂದು ಬಾರಿ ಕ್ಯಾಡರ್ ಕೈತಪ್ಪಿ ಹೋದರೆ ಪಕ್ಷನೇ ಕೈತಪ್ಪಿದ ಹಾಗೆ. ಮಮತಾ ಬ್ಯಾನರ್ಜಿ ಅವರ ಕ್ಯಾಡರ್ ಹೋಗ್ಬಿಟ್ರೆ TMC ಕೂಡ ಹಾಗೆ ಕುಸಿದು ಹೋಗ್ಬಿಡುತ್ತೆ. 2011ರಲ್ಲಿ CPM ದಶಕಗಳ ನಂತರ ಅಧಿಕಾರವನ್ನು ಕಳ್ಕೊಂಡಾಗ ಏನಾಯ್ತು ನೆನಪಿದೆ ಅಲ್ವಾ?
ಅವರ ಸಂಪೂರ್ಣ ಕ್ಯಾಡರ್ ನಿಧಾನವಾಗಿ ಮಾಯ ಆಗ್ತಾ ಹೋಯಿತು. CPMಗೋಸ್ಕರ ಕೆಲಸವನ್ನ ಮಾಡ್ತಾ ಇದ್ದಂಥವರು TMCಗೆ ಶಿಫ್ಟ್ ಆದರು. ನಿನ್ನೆವರೆಗೂ ಕೂಡ CPMಗೋಸ್ಕರ ಕೆಲಸವನ್ನ ಮಾಡ್ತಾ ಇದ್ರಲ್ಲ ಅಂತ ನೋಡಿದ್ರೆ ವೆರಿ ನೆಕ್ಸ್ಟ್ ಡೇ TMCಗೋಸ್ಕರ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರು. ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಇದು ಒಂದು ರಾಜಕೀಯ ಪರಂಪರೆ ಆಗಿಬಿಟ್ಟಿದೆ. ಸರ್ಕಾರ ಬದಲಾದ ತಕ್ಷಣ ಕ್ಯಾಡರ್ ಕೂಡ ಶಿಫ್ಟ್ ಆಗಿ ಬಿಡತ್ತೆ. ಮಮತಾ ಬ್ಯಾನರ್ಜಿ ಅವರ ಆಡಳಿತದಲ್ಲಿ ಇದೇ ಕ್ಯಾಡರ್ ಆಮೇಲೆ ಗೂಂಡಾಗಿರಿ ಮಾಡೋದಕ್ಕೆ ಶುರು ಮಾಡ್ತು. TMC ಗೂಂಡಾಗಳಂತಾನೆ ಖ್ಯಾತಿಯನ್ನು ಪಡ್ಕೊಂಡ್ರು. ಜನರಿಗೆ ಕಿರುಕುಳವನ್ನು ಕೊಡುವಂಥದ್ದು, ಹಣ ವಸೂಲಿ ಮಾಡುವಂಥದ್ದು, ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು, ಇವೆಲ್ಲವನ್ನು ಕೂಡ ಮಾಡ್ಕೊಂಡು ಹೋದರು. ಜನರನ್ನು ಬೆದರಿಸುವಂಥದ್ದು, ಹೌದಲ್ವೋ? ಆದರೆ ಮಮತಾ ಬ್ಯಾನರ್ಜಿ ಇವೆಲ್ಲವನ್ನು ಕೂಡ ನಡೆಯೋದಕ್ಕೆ ಬಿಡ್ತಾ ಇದ್ರು. ಯಾಕಂದರೆ ಅದರಿಂದಾಗಿ ರಾಜಕೀಯ ಲಾಭ ಅವರಿಗೆ ಆಗ್ತಾ ಇತ್ತು, ಹೌದಲ್ವೋ? ಆ ಮೂಲಕ ಕಳೆದ 15 ವರ್ಷಗಳಲ್ಲಿ ನಿಧಾನವಾಗಿ ಸಂಪೂರ್ಣ ಪಶ್ಚಿಮ ಬಂಗಾಳದಲ್ಲೇ ಭಯದ ವಾತಾವರಣ ನಿರ್ಮಾಣ ಮಾಡಲಾಗಿದೆ. ಬಹಳಷ್ಟು ಮಂದಿ ಹೇಳ್ತಾರೆ ಪಶ್ಚಿಮ ಬಂಗಾಳವನ್ನು ನಾರ್ತ್ ಕೊರಿಯಾ ಥರ ಮಾಡಿಬಿಟ್ಟಿದ್ರು ಮಮತಾ ಬ್ಯಾನರ್ಜಿ ಅಂತ. ಆದರೆ ಇಷ್ಟೆಲ್ಲ ಮಾಡಿ ಈಗ ಅದೇ ಕ್ಯಾಡರ್ BJP ಕಡೆಗೆ ಹೋಗೋದಕ್ಕೂ ಕೂಡ ತುದಿಗಾಲಲ್ಲಿ ನಿಂತಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಯಾವಾಗ ಬೇಕಾದರೂ BJPಯನ್ನು ಸೇರಬಹುದು. ಯಾಕಂದರೆ ಮಮತಾ ಬ್ಯಾನರ್ಜಿ ಈಗ ಲೂಸರ್, ಲಾಸ್ಟ್, ವೀಕ್, TMCಗೆ ಇನ್ನು ಭವಿಷ್ಯ ಇಲ್ಲ. ಇವೆಲ್ಲವನ್ನ ಅವರ ಕ್ಯಾಡರ್ ಅರ್ಥ ಮಾಡ್ಕೊಂಡಿದೆ. ಅದಕ್ಕೆ ಮಮತಾ ಬ್ಯಾನರ್ಜಿ ಈಗ ಈ ಸೋಲನ್ನು ಒಪ್ಪಿಕೊಳ್ಳೋ ಬದಲು ವೋಟ್ ಕಳ್ಳತನ ಆಯಿತು, ವೋಟ್ ಚೋರಿ ಆಯಿತು, ಮೋದಿಜಿ ಹಾಗೆ ಮಾಡಿದರು, ಮೋದಿಜಿ ಹೀಗೆ ಮಾಡಿದರು, ಅಕ್ರಮ ಆಗಿಬಿಡ್ತು, ಎಲೆಕ್ಷನ್ ಕಮಿಷನ್ ಮೋಸ ಮಾಡಿಬಿಡ್ತು, ಇಂತಹ ಆರೋಪಗಳ ಮೂಲಕ ತಮ್ಮ ಕ್ಯಾಡರ್ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವಂತಹ, ಅವರನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನದಲ್ಲಿ ಇದ್ದಾರೆ. ಆಮೇಲೆ ಅವರು ತಮ್ಮ ಕಾರ್ಯಕರ್ತರಿಗೆ ನಿರಂತರವಾಗಿ ಒಂದೇ ಮಾತು ಹೇಳ್ಕೊಂಡು ಬರ್ತಾ ಇರುವಂಥದ್ದು ನೀವು ನೋಡಿರಬಹುದು. ಈ ಹೋರಾಟ ಈಗಷ್ಟೇ ಶುರುವಾಗಿದೆ, ಹೋರಾಟವನ್ನು ಮುಂದುವರಿಸಿ. ಆದರೆ ಇನ್ನು ತಾವು ಏನು ಮುಂದುವರಿಸೋದಿದ್ರು ಕೂಡ, ಅದೆಂತಹ ಹೋರಾಟವನ್ನು ಮಾಡದಿದ್ರೂ ಆರಾಮ್ಸೆ ಮನೆಯಲ್ಲೇ ಮುಂದುವರಿಸಿ ಅಂತ ರಾಜ್ಯಪಾಲರು ಮಮತಾ ಸರ್ಕಾರವನ್ನು ವಿಸರ್ಜನೆ ಮಾಡಿದ್ದಾರೆ. ಇನ್ನು ಯಾವ ಕೋರ್ಟಿಗೆ ಹೋಗೋದು? ಯಾವ ಕೋರ್ಟಿಗೂ ಇಲ್ಲ. ಇವತ್ತಿಂದ ಮಮತಾ ಬ್ಯಾನರ್ಜಿ ನಾನು ಮುಖ್ಯಮಂತ್ರಿ, ನಾನು ರಾಜೀನಾಮೆಯನ್ನು ಕೊಡಲ್ಲ ಅಂತ ಬಾಯಿ ಬಡ್ಕೊಳ್ಳುವಂಥ ಪರಿಸ್ಥಿತಿ ಇಲ್ಲ. ಯಾಕಂದರೆ ಸರ್ಕಾರ ನಿಲ್ಲುವಲ್ಲ, ಇನ್ನು ರಾಜೀನಾಮೆ ಕೊಡೋದೆಲ್ಲಿಂದ? ಆದರೆ ವೀಕ್ಷಕರ, ಕೊನೆಗೆ ಒಂದು ಸತ್ಯ ಮಾತ್ರ ಬದಲಾಗಲ್ಲ. ಚುನಾವಣೆಯಲ್ಲಿ ಯಾರನ್ನ ಕೂಡ ಯಂತ್ರಗಳು ಸೋಲ್ಸೋದಕ್ಕಾಗಲ್ಲ, ಯಾರನ್ನ ಕೂಡ ಮೋದಿಜಿ ಸೋಲ್ಸೋದಕ್ಕಾಗಲ್ಲ, ಯಾರನ್ನು ಯೋಗಿಜಿ ಸೋಲ್ಸೋದಕ್ಕಾಗಲ್ಲ. ಯಾರನ್ನೇ ಸೋಲ್ಸೋದಿದ್ರು ಕೂಡ ಜನರೇ ಸೋಲಿಸ್ತಾರೆ. ಆಮೇಲೆ ಆ ಜನ ಒಂದು ಬಾರಿ ತೀರ್ಪನ್ನ ಕೊಟ್ರೆ ನಾನು ಸೋತಿಲ್ಲ ಅಂತ 1000 ಬಾರಿ ಹೇಳ್ಕೊಂಡ್ರು ಕೂಡ ಏನು ಪ್ರಯೋಜನ ಇಲ್ಲ. ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಕೊನೆಯ ಮಾತು ರಾಜಕಾರಣದಲ್ಲ ನಡೆಯೋದು, ಕೊನೆಯ ಮಾತು ನಡೆಯುವಂಥದ್ದು ಜನರದ್ದೇ. ಹೌದಲ್ವೋ? ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.